ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ನೋಡಿ ಕುದುರೆ ಅಲ್ಲೇ ಹೋಗಿ 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 ಹೆಂಗ್ ಬಂದು ಹಿಂಗ್ ಲಾಕ್ ಮಾಡಿ ಮಾಡಿ ನೂರಾರು ವರ್ಷಗಳ ಅಂದ್ರೆ ಸಾವಿರಾರು ವರ್ಷದ ಹಳೆ ಜಾಗ ಇದೆಲ್ಲ ಅಲ್ಲಿ ತಲೆ ಹೊಡೆದು ಅಲ್ಲಿ ಮಾಡಿರೋದು ಅವರು. ಹೋಗೋನ್ ಜನಗಳಿಗೆ ಏನಾದ್ರು ಪ್ರತೀತಿ ಅಂದ್ರೆ ಜನ ಹೋಗೋನ್ ಮನೆ ಇದು ಅಂತ ಜನಗಳ ಪ್ರತೀತಿ ಅಷ್ಟೇ. ತಂಡಿ ದೋಣಿಂದ ಬಂದು ನೀರಿಗೆ ಹೊಂಡಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ನ್ಯಾಚುರಲ್ ಪ್ಯಾಸೇಜ್, ಅದ್ರ ಮೇಲೆ ಅವರು ಕೋಟೆ ಕಟ್ಕೊಂಡಿರೋದು ಅಷ್ಟೇ. ಹೊಡೆದು ಎಣ ಎಳ್ದಾಗಲಿಕ್ಕೆ ಜಾಗ ಇಲ್ಲ ಆ ಕಡೆಗೆಲ್ಲ. ತಲೆ ಹೊಡೆದು ಎಳ್ಕೊಂಡು ಹೋಗಕ್ಕೆ ಅಷ್ಟು ಮೆಟ್ಲೆಲ್ಲ ಹತ್ಕೊಂಡು ಎಳ್ಕೊಳ್ಲಿಕ್ಕೆ ಆಗುತ್ತಾ? ಈ ಕಡೆ ಜಾಗ ಇದೆಯಲ್ಲ, ಇಷ್ಟು ಸ್ಪೇಸ್ ಜಾಗ ಇದೆಯಲ್ಲ, ಹೌದು ತಾನೆ? ಇಂಡಿ ಅಂದ್ರೆ ಬೇರೆ ಎಲ್ಲ ಜಾಗ ಇರಬಾರ್ದು. ಇಲ್ಲಿ ನೋಡಿಲ್ಲ ಅಂದ್ರೆ ಈ ಕಡೆಯಿಂದ ಒಬ್ಬರಿಂದ 10 ಜನ ಹಿಂಗ್ ಬರ್ಬೋದು, ಅವಳನ್ನ ಅಟ್ಯಾಕ್ ಮಾಡ್ಬೋದು. ಅದೇ ಹೇಳಿದ್ದು, ಅದು ಜನಗಳಿಗೆ ನಂಬಿಕೆ ಇದೀಗ ನಾವು ಅದು ಕಾಂಟ್ರವರ್ಸಿ ಮಾಡ್ತಾರಂತ ನಾವು ಎದ್ರಕೊಂಡು ಹೇಳ್ಬೇಕಂತ ಪರಿಸ್ಥಿತಿಗಳು ಅಷ್ಟೇ. ಸತ್ಯನೂ ಕೂಡ ಎದ್ರಕೊಂಡು ಹೇಳ್ಬೇಕು. ಚಿತ್ರದುರ್ಗದ ಕಲ್ಲಿನ ಕೋಟೆ ಒಂದು ಬ್ರಾಹ್ಮಿ ಲಿಪಿ ಇದು. ಇದು ಮಾಯಾಮ ಅಂತ. ಮಾಯಾಮ ಮೀನ್ಸ್ ಅದು ಗೊತ್ತೇ, ವ್ಯಕ್ತಿ ಹೆಸರು ಏನಾದ್ರು ಇದ್ದಿರ್ಬೋದು ಅಂತ. ಇದು ಬ್ರಾಹ್ಮಿ ಲಿಪಿ ಇದೆ. ಬ್ರಾಹ್ಮಿ ಲಿಪಿ ಅಶೋಕನ ಕಾಲದ ಅಥವಾ ನಮ್ಮ ಕೊಪ್ಪಳ ಬೆಟ್ಟದ ಮೇಲೆ ಇದೆಯಲ್ಲ, ಅದೇ ಹೇಳಿ ಅಶೋಕ ಸಿದ್ದಾಪುರ ಅವೆಲ್ಲ ಎಲ್ಲ ಬ್ರಾಹ್ಮಿ ಲಿಪಿನೇ. ಅಶೋಕಂದೆಲ್ಲ ಬ್ರಾಹ್ಮಿ ಲಿಪಿನೇ. ಪಾಳಿ ಭಾಷೆ ಬ್ರಾಹ್ಮಿ ಅಶೋಕಂದದ್ದು ಅಂತ ಆ ಕಾಲದ್ದು. ಒಟ್ಟು ವ್ಯಕ್ತಿ ಹೆಸರು ಏನೋ ಗೊತ್ತಿಲ್ಲ, ಅದನ್ನ ಸಿಗ್ನೇಚರ್ ಅಥವಾ ಸುಮ್ಮನೆ ಕುತ್ಕೊಂಡು ಬರೋದು ಅಂತ ಗೊತ್ತಿಲ್ಲ. ಒಟ್ಟು ಅದಂತ ಇರೋದಂತ ನಿಜ. ಅಂದ ಪುರಾತನ ಅದ್ರ ನಾವೆಲ್ಲ ಒಂದು ಪುಸ್ತಕ ಕೊಟ್ಟಿದ್ದೆ, ಇದು ಚಿತ್ರಕ್ಕೆ ಬನ್ನಿ ಅಂತ. ಅದರಲ್ಲಿ ಅವೆಲ್ಲ ಚಾಕ್ ಹಾಕಿ ಮಾಡೋ ಫೋಟೋ ಎಲ್ಲ ಇದೆ. ಸೂಪರ್. ನೋಡ್ಬೋದು. ಅಂದ್ರೆ ಅಷ್ಟು ಪುರಾತನ ಕಾಲದಿಂದ ಇದೆ. ನಮಗೆ ಚಿತ್ರದುರ್ಗದ ಇತಿಹಾಸ ಹೇಗಿದೆ, ಅಷ್ಟೆಲ್ಲ ಒಂದು ವಿಶಾಲವಾಗಿದೆ ಅಂತ ಹೇಳಿ, ಇಷ್ಟು ಆಳವಾಗಿದೆ. ಇದೆಲ್ಲ ಮುಂಚೆಲ್ಲ ಸ್ವಲ್ಪ ಕುರುಕುಲುಗಳ ಥರ ಇತ್ತು, ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದ್ದು. ಏನೋ ಸ್ವಲ್ಪ ಎಲ್ಲ ಕಲ್ಲೆಲ್ಲ ಹಾಕಿ ಮಾಡಿದ್ದಾರೆ ನೋಡಿ. ನೀರು ಕಲ್ಲು ಕೆಳಗೆ ಹರ್ಕೊಂಡು ಹೋಗುತ್ತೆ. ಇದು ಇಲ್ಲಿಂದ ಬಂದಂಥದ್ದು ನೋಡಿ. ಎಲ್ಲ ಅಲ್ಲೊಂದು ಆನೆ ಹೆಜ್ಜೆ, ಕುದುರೆ ಹೆಜ್ಜೆ ಇಲ್ಲೆಲ್ಲ ಇದಾವಲ್ಲ. ಕುದುರೆ ಕುರುಪುಟದ ಮಾರ್ಕ್ ಇಲ್ಲಿ ನೋಡಿ. ಕುದುರೆ ಅಲ್ಲೇ ಹೋಗಿ 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 ಹೆಂಗ್ ಬಂದು ಹಿಂಗ್ ಲಾಕ್ ಮಾಡಿ ಮಾಡಿ ನೂರಾರು ವರ್ಷಗಳ ಅಂದ್ರೆ ಸಾವಿರಾರು ವರ್ಷದ ಹಳೆ ಜಾಗ ಇದೆಲ್ಲ, ಓಡಾಟದ್ದು ನೋಡಿ. ಇದೆಲ್ಲ ಇದೆಯಲ್ಲ. ಬಟ್ ಯಾರನ್ನ ಕೇಳಿದ್ರೆ ರೀ ಸುಮ್ಮನೆ ಸುಳ್ಳು ಹೇಳ್ಬಿಡಿ ಸುಮ್ಮನೆ ಆಗಿದೆ ಅಂತಾರೆ. ಬಟ್ ನಾವು ಇಮ್ಯಾಜಿನ್ ಮಾಡ್ಬೇಕು, 1000 ವರ್ಷದ ಟೈಮ್ ಟ್ರಾವೆಲ್ ತಗೋಬೇಕು. ಅಷ್ಟು ಓಡಾಡೋದು ಹಂಗಾಗಿ ಆಗುತ್ತೆ. ರೆಗ್ಯುಲರ್ ಓಡಾಡ ಕುದುರೆಗಳಿಗೊಂದು ಗೊತ್ತಾಗ್ಬಿಡುತ್ತಲ್ಲ ಎಲ್ಲಿ ಕಾಲಿಡ್ಬೇಕು. ಇನ್ನೊಂದು ಭಾಳ ಅಗಲ ಜಾಗ ಇತ್ತಂದ್ರೆ ಹೆಂಗ ಒಂದು ಸ್ವಲ್ಪ ಹಿಂಗ್ ಟರ್ನ್ ಇದ್ದಾಗ ಇಂಥ ಕಡೆ ಇದ್ದಾಗೆಲ್ಲ ಅವು ಓಡಾಡ್ಲಿಕ್ಕೆ ಟರ್ನ್ ಆದಾಗ ಅಷ್ಟಕ್ಕೆ ಕರೆಕ್ಟಾಗಿ ಇರ್ತಾವಲ್ಲ ಅವು ನೋಡಿ. ಎಲ್ಲ ಇದೆ ಭಾಳ ಕಲ್ಲು ಗೊತ್ತಾಗುತ್ತೆ, ನೀವು ಸವಿದ್ರೆ ಕಲ್ಲು ಗೊತ್ತಾಗುತ್ತಲ್ಲ ಎಷ್ಟು ಹಳೇದು ಅಂತ ಹೇಳಿ. ಮುಗಿತಾ ಡ್ಯೂಟಿ ನಿಮ್ಮದು? 10 ಗಂಟೆ ಯಾಕೆ? 6 ಗಂಟೆಗಲ್ವ ನಿಮ್ಮದು? ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ ಅವ್ರದ್ದು. ಹಂಗೇನು ನೋಡಿ, ಅಲ್ಲೊಂದು ಗುಹೆ ಇದೆ. ಆ್ಯಕ್ಚುಲಿ ಸ್ವಲ್ಪ ಅದೇ ನೀವು ಹೇಳಿದ್ರಲ್ಲ ಶಾರ್ಟ್ ಫಿಲಮ್ನಲ್ಲಿ ಮಾಡಿದ್ದು, ಅದೇ ಅಲ್ಲೇ ಮಾಡಿದ್ದು ಅಂತ ಒಂದು ಇದಷ್ಟೇ. ತಲೆ ಹೊಡೆಯೋದು ಅಲ್ಲ, ತಲೆ ಹೊಡೆಯೋದು ಅಲ್ಲಿ ಮಾಡಿರೋದು ಅವರು. ಹೋಗೋನ್ ಜನಗಳಿಗೆ ಏನಾದ್ರು ಪ್ರತೀತಿ ಅಂದ್ರೆ ಜನ ಹೋಗೋನ್ ಮನೆ ಇದು ಅಂತ ಜನಗಳ ಪ್ರತೀತಿ ಅಷ್ಟೇ. ಹೌದು. ಇದು ಓಬಳ ಬಾಗಿಲು ಅಂತ. ಇದು ಓಬಳ ಬಾಗಿಲು ಮೀನ್ಸ್ ಅಂದ್ರೆ ಓಬಳ ಅಂತ ದೇವ್ರು, ಅದು ಓಬಳ ದೇವ್ರು ಅಂತಿರೋ. ಮತ್ತೆ ನಾವು ಆ ಜನಾಂಗದ ಸ್ವಲ್ಪ ಓಬಳ ದೇವ್ರಂತ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಆ ಹೆಸರಲ್ಲಿ ಓಬಳ ಗಿಂಡಿ, ಓಬಳ ದೇವ್ರು ಅಂತ, ಓಬಳ ಬಾಗಿಲು ಅಂತ. ಓಕೆ. ಕಿಂಡಿಯಲ್ಲಿ ಕಿಂಡಿ ಇಲ್ಲ, ಹೋಗ್ಬೇಕು ಕೆಳಗೆ ಬಂದ್ರಿ ಈ ಕಡೆ ಮೇಲೆ. ಇಲ್ಲಿ ನೋಡಿ, ಇದು ಶಾರ್ಟ್ ಮಾಡ್ಬೋದು ನೀವು, ಮಾಡಿಲ್ಲ ಅಂದರೆ. ಇಲ್ಲಿ ಕೋಟೆ ಪಕ್ಕದ ಕೋಟೆ ಎಲ್ಲ ಇದೆಯಲ್ಲ, ಬುರುಜು, ಇನ್ನು ಭಾಳ ಹಾಳಾಗಿದೆ, ಭಾಳ ಗಿಡಗಳು ಬೆಳ್ಕೊಂಡಿದೆ. ಇದು ನೋಡ್ರಿ ಅಲ್ಲಿ ಇಲ್ಲಿ ಎಷ್ಟು ಇಕ್ಕಟ್ಟಿನ ಜಾಗ ಇದು. ಇಲ್ಲಿ ನಮಗಂದ್ರೆ ಇಲ್ಲಿ ನಾವು ಇಲ್ಲಿದ್ದವರು ಅಲ್ಲಿ ಶೆಟ್ರುಗಳು ಅಟ್ಯಾಕ್ ಮಾಡ್ಬೋದು, ಅಲ್ಲಿ ಇಕ್ಕಟ್ಟಿನ ಜಾಗ. ಇಲ್ಲಿ ಒಂದು ಗುಡ್ಡ ಹೊಡೆದ್ರು ಒಬ್ಬ ವ್ಯಕ್ತಿ ಸಾಯ್ಲೇಬೇಕು, ಅಷ್ಟು ಇಕ್ಕಟ್ಟಾಗಿದೆ. ಹುಟ್ಟಿದ್ದು ಇದು ಲಾಕ್, ಇದು ಒಂದು ಎಂಟ್ರೆನ್ಸ್ ಇದು, ಕೋಟೆ ಎಂಟ್ರೆನ್ಸ್. ಇಲ್ಲಿ ಬಂದು ಅವ್ರನ್ನ ಹೊರಸತಿ ಕೋಟೆದು ಇದೊಂದು ಗೇಟ್ ಇದು, ಗೇಟ್. ಸೊ ಇಲ್ಲಿ ಬಂದು ಒಂಥರ ಈ ಬ್ಯಾಕ್ ಗೇಟ್ ಇದು. ಅಲ್ಲ, ಹೊರಸತಿ ಕೋಟೆದು ಇದು ಒಂದು ಬಾಗಿಲು, ಮೇನ್ ಗೇಟೆ. ಓ ಓಕೆ ಸರ್. ನೋಡಿ ಇಲ್ಲಿ ಎಷ್ಟಿದೆ, ಇದು ಎಷ್ಟು ಗಟ್ಟಿಯಾಗಿದೆ ನೋಡಿ. ಆ ರೀತಿ ಸರ್ ಅಲ್ಲಾಡೇ ಇಲ್ಲ ಇನ್ನೂ ಇದು. ಅಲ್ಲಾಡಿದೆ ಸರ್. ಒನಕೆ ಓಬವ್ವನ ಕಿಂಡಿ ಇರೋದು ಅಲ್ಲೇ. ನಾವು ಒನಕೆ ಓಬವ್ವನ ಕಿಂಡಿ ಅದ ನಮ್ಮ ಸಂಶೋಧಕ ಅದಲ್ಲ ಅಂತ. ಅದು ಬೆಟ್ಟದಿಂದ ನೀರು ಅಲ್ಲಿ ಸಿನೀರು ಇರ್ತ ಜಾಗ ಅದು. ಮತ್ತೆ ಇಲ್ಲಿ ಓಬವ್ವನ ಕಿಂಡಿ ಅಲ್ಲಿ ಕೆಳಗೆ ಶಾಸನ ಇದೆ, ಅದು ಮುಂದೆ ತೋರಿಸಿ ಕಂದಾಕ ಇದೆ. ಯಾಕಂದ್ರೆ ಇದು ಕೋಟೆ ಒಳಗಿನ ನೀರು ಅಲ್ಲಿ ಪಕ್ಕದ ಸಿನೀರುಂಡಕ್ಕೆ ಹೋಗುತ್ತೆ ಈ ನೀರು. ಇದು ಹೋಗ್ತಾ ಜಾಗ ಕೋಟೆ ಒಳಗೆ ಹೋಗುತ್ತೆ, ಕೋಟೆ ಹೊರಗೆ ಹೋಗಲ್ಲ ಇದು. ಏನಂದ್ರೆ ಫಿಲಮ್ನಲ್ಲಿ ಇದನ್ನ ತೋರಿಸಿದ್ರು ನಾಗರವನ್ನೆಲ್ಲ ಅಂತೇಳಿ ಜನಗಳು ಇದೆ ಅಂತ ಅನ್ಕೊಂಡ್ಬಿಟ್ರು. ಸೊ ಒಂದು ಸಿನಿಮಾ ಅಷ್ಟು ಪರಿಣಾಮ ಬೀರಿದೆ. ಹೌದು. ಅಲ್ಲೇ ಕಾಳೆ ಬತ್ತೀರಿ, ಕಾಳೆ ಬೀಸ್ತಾ ಹೋಗ್ತಾನಲ್ಲ, ಯಾರು ಓಬವ್ವನ ಗಂಡ ಫಿಲಮ್ನಲ್ಲಿ ತೋರಿಸಿದ್ರಲ್ಲ ಅದು. ಅದೇ ಅದು. ಹಂಗಾರೆ ಅದ್ರ ಕೆಳಗಡೆನೆ ಮನೆ. ಬಟ್ ಇದು ಅಲ್ಲ ಹಂಗಾರೆ. ಇಲ್ಲ, ಇದು ನೀರು ದಾಖಲೆ ಪ್ರಕಾರ ದಾಖಲೆನೇ ಇದೆಲ್ಲ ಅಂತ. ದಾಖಲೆನಲ್ಲಿ ಅಲ್ಲ.
ದಾಖಲೆ ಪ್ರಕಾರ ಅಲ್ಲಿದೆ. ನಮ್ಮ ಅತಿ ತೆಲುಗಾರದಕ್ಕೆ ವಿಶೇಷವಾಗಿ ಪುಸ್ತಕನೇ ಮಾಡಿದ್ದಾರೆ ಒಂದು ಲೇಖನ ಎಲ್ಲ ಮಾಡಿ. ಕ್ಲಾರಿಫೈ ಮಾಡೋಕ್ಕೆ ಅಲ್ವಾ, ಯಾಕಂದ್ರೆ ಇದು ಕೋಟೆ ಒಳಗಿರೋದು. ಇದು ನೀರು ತಣ್ಣಿ ದೋಣಿಂದ ಬಂದು ನೀರಿಗೆ ಹೊಂಡಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ನ್ಯಾಚುರಲ್ ಪ್ಯಾಸೇಜ್. ಅದ್ರ ಮೇಲೆ ಅವರು ಕೋಟೆ ಕಟ್ಕೊಂಡ್ರದು ಅಷ್ಟೇ. ಅಲ್ಲಿ ಬಾಕ್ಲಿ ಇದೆ, ಸಣ್ಣ ಕಿಂಡಿ ಇದೆ, ಬಾಕ್ಲಿ ಇದೆ, ಅಲ್ಲೇ ಮನುಷ್ಯ ದೂರ್ಕೊಂಡ್ ಬರ್ಬೋದು ಇದೇ ಥರ. ರಿಯಲಿ, ಯಾಕಂದ್ರೆ ಬಹಳ ಮೊದಲಿನ ದಿನಗಳಿಂದ ನಾನು ಓಕೆ ನೋಡ್ತಾ ಇದ್ದೆ. ಈಗ ಒಳ್ಳೆ ಗ್ರೋತ್ ಇದೆ ನಿಮ್ದು. ಥ್ಯಾಂಕ್ ಯು ಸರ್. ಗುಡ್ ಟು ಸಿ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೇಕ್ ಕೇರ್. ನೋಡ್ರಿ, ಮಳೆಗಾಲದಲ್ಲಿ ಮಳೆ ಬಹಳಷ್ಟು ಪ್ರಮಾಣದಲ್ಲಿ ಬಂತಂದ್ರೆ ನಮ್ಗೆ ಇಲ್ಲಿ ಮೊಳಕಾಲ್ ಮಟ್ಟಕ್ಕೆ ಬರುತ್ತೆ. ಮೊಳಕಾಲ್ ಮಠ ಅದು 2-3 ಅಡಿ 2 ಅಡಿ ಬರುತ್ತೆ. ದಬ್ಬ 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 ಸೌಂಡ್. ಒನಕೆ ಸರ್, ಬಟ್ ಪುರಾತತ್ವ ಇಲಾಖೆನೇ ಹಾಕಿದಲ್ಲ ಸರ್? ಅದು ಹಾಕಿದೆ. ಒನಕೆ ಓಬವ್ವನ ವೀರಗಾಥೆಯು ಚಿತ್ರದುರ್ಗದ ಕೋಟೆಯಷ್ಟೇ ಪ್ರಸಿದ್ಧವಾಗಿದೆ. ಇವಳು ಹೈದರಾಲಿ ಸೈನಿಕರೊಂದಿಗೆ ಹೋರಾಡಿದ 1779, ಅಂದರೆ ಈಗ ಸುಮಾರು ಒಂದು 250 ವರ್ಷದ ಹಿಂದೆ ತನ್ನ ಒನಕೆಯಿಂದಲೇ ಹಲವಾರು ಶತ್ರು ಸೈನಿಕರನ್ನು ಸದೆ ಬಡಿದು ಕೊಂದು ಕೊನೆಗೆ ದುರ್ಗದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಧೀರ ಮಹಿಳೆ ಓಬವ್ವ. ಹಂಚಿನ ಬಾಗಿಲಿನ ಬಳಿ ಇರುವ ಕಿಂಡಿಯ ಮೂಲಕ ಹೈದರಾಲಿ ಸೈನಿಕರು ಕೋಟೆ ಒಳಗೆ ಪ್ರವೇಶಿಸಲು ಮುಂದಾದಾಗ ಇದನ್ನು ಅರಿತು ಓಬವ್ವ ಕಿಂಡಿ ಬಳಿ ನಿಂತು ಶತ್ರುಗಳ ಪ್ರಾಣ ತೆಗೆದ್ಲು. ಅಲ್ಲ ಸರ್, ನಾನು ಹೇಳೋದು ಈಗ ಲಕ್ಷ್ಮಣ್ ತೆಲಗಾವಿ ಹೇಳ್ತಾರೆ ಇದಲ್ಲ ಅಂತ, ಬಟ್ ಇಲ್ಲಿ ಸರ್ಕಾರನೇ ASI ಬೋರ್ಡ್ ಹಾಕಿದ್ದೀರಾ ಇಲ್ಲಿ ಅಂತ. ಅಲ್ಲ ಅವ್ರು ಅದು ಈ ಜನಗಳ ಪ್ರತೀತಿ ಇದೆಲ್ಲ ಹಂಗೆ ಹಾಕಿರ್ಬೋದು. ಅದಕ್ಕೆ ಬೇಕಂದ್ರೆ ತೆಲುಗವ್ರ ಹತ್ರ ಸತಿ ಡೈರೆಕ್ಟಾಗಿ ಮಾತಾಡ್ಬೋದು. ಫೋನಲ್ಲಿ ಮಾತಾಡಿ ಫೋನಾಗ ಮಾತಾಡಿ ಹಿಂಗೆ ಹಾಕಿದ್ರೆ ಹೆಂಗೆ ಸರ್ ತಿಳ್ಕೊಳ್ರಿ. ಯಾಕಂದ್ರೆ ನಿಮಗೆ ನೀವು ಲೇಖನ ಪಬ್ಲಿಷ್ ಮಾಡಿರೋ ಒಂದು ಬುಕ್ಕು ಪಬ್ಲಿಷ್ ಮಾಡಿರೋ ಓವನ್ ಬಗ್ಗೆ ನಮಗೆ ಅಧಿಕೃತವಾಗಿ ಬೇಕಲ್ಲ ಅಂತೇಳಿ. ಎಸ್, ಯಾಕಂದ್ರೆ ನಾವು ಪ್ರಕಟಿಸಿದಾಗ ASI ಮಾಡಿ ತಪ್ಪು ಮಾಡಿ ನಾವು ಅದೇ ಮಾಡಬಾರ್ದು. ಬಟ್ ಜನ ಹೇಳೋದಂಬೋದು ಇದನ್ನು. ಜನ ಇದನ್ನು ಮೊದಲು ಬನ್ನಿ ಇಲ್ಲಿ ಒಳಗೆ ಈ ಕಡೆಯಿಂದ ಹೋಗಿ ಬರೋಣ. ಓಕೆ ಸರ್, ಇದೇ ಕಿಂಡಿ. ಇದಕ್ಕೆ ಅದು ಕಿಂಡಿ. ಓಹೋ, ಇದು ನೀರು ಹೋಗುತ್ತೆ ಇಲ್ಲಿ ಮಳೆಗಾಲದಲ್ಲಿ. ಹರಿದೋಗುತ್ತೆ ನೀರು ಹರಿದೋಗಿ ನೀರು ಆಚೆ ಹೋಗಿ ಔಟ್ ಅದು. ಹಾಂ. ಸೊ ಅದನ್ನ ಕೋಟೆ ಸಣ್ಣ ಕಿಂಡಿ ಮಾಡೋರು ನೀರು ಹೋಗ್ಲಿ ಅಂತ. ಅದು ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನು ಅದೇ ಕಿಂಡಿ ಆಗೇ ಬಿಟ್ಟು ಇವರು ಸ್ವಲ್ಪ ಕೋಟೆ ಕಟ್ಕೊಂಡವ್ರೆ. ಇಲ್ಲಾಂದ್ರೆ ನೀರು ನಿಂತ್ಕೊಂಡ್ಬಿಡುತ್ತೆ ಕೋಟೆ ಒಳಗಡೆ ಅಂತ. ಅಂದ್ರೆ ಇದು ಆಕ್ಚುಲಿ ಬಂಡೆ ಇದೆ, ಬಂಡೆ ಮೇಲೆ ಅವ್ರು ಕೋಟೆ ಕಟ್ಟಿರೋದು ಅಷ್ಟೇ. ಇದು ಅವರು ಆ ಕಡೆ ಕೋಟೆ ಕಟ್ಟಲಿಕ್ಕೆ ಲೆವೆಲ್ ಮಾಡ್ಕೊಳ್ಲಿಕ್ಕೆ ಮಾಡಿದ್ದಾರೆ. ಓಕೆ, ಬನ್ನಿ. ಇದು ಕೋಟೆ ಔಟ್ ಸೈಡ್ ತಾನೆ? ಇಲ್ಲ, ಕೋಟೆ ಔಟ್ ಸೈಡ್ ಬಂದು ಇಲ್ಲಿಂದ ಹೋಗಿ ಮುಂದೆ ಕೆಳಗೆ ಹೋಗ್ಬೇಕಿನ್ನ. ಅಲ್ಲಿ ಹೋಗ್ಲಿಕ್ಕೆ ಬಹಳ ಕಷ್ಟ. ಅದೆಲ್ಲ ಸೈನಿಕರು ಪಹರ ಇರ್ತಿತ್ತು ಅವಾಗ. ಮತ್ತೆ ಈ ನೀರು ಇರ್ತಿತ್ತು. ಅದೆಲ್ಲ ಕಂದಕ ಇದೆ, ದೊಡ್ಡ ಕಂದಕ ಇದೆ. ಈಗ ನಾಗರಾವ್ ಸಿನಿಮಾದಲ್ಲಿ ತೋರಿಸೋದು ಈ ಕಿಂಡಿನೇ. ಅದು ಮುಂಚಿಂದ ಜನಗಳಿಗೆ ಪ್ರತೀತಿ ಇದೆ ಒಬ್ಬನ ಕಿಂಡಿ ಅಂತ. ನಾಗರಾವ್ ಸಿನಿಮಾದಲ್ಲಿ ಇದನ್ನ ಎಲ್ಲೇನ ಪಿಕ್ಚರೈಸ್ ಮಾಡಿರ್ತಕ್ಕಂಥದ್ದು. ಏನು ಜಯಂತಿ ಏನು ಇದು ಮಾಡ್ತಾರಲ್ಲ. ಯಾಕಂದ್ರೆ ನೋಡ್ರಿ, ಇದು ಹೊಡೆದು ಎಣ ಎಳ್ದಾಕಲಿಕ್ಕೆ ಜಾಗ ಇಲ್ಲ ಆ ಕಡೆಗೆಲ್ಲ. ಅಲ್ಲಿ ನೀವು ಆ ಕಡೆ ನೋಡಿದ್ರೆ ಸಣ್ಣ ಜಾಗ ಇದೆ. ಒಬ್ಬ ತಲೆ ಹೊಡೆದು ಎಳ್ಕೊಂಡು ಹೋಗಕ್ಕೆ ಅಷ್ಟು ಮೆಟ್ಲೆಲ್ಲ ಹತ್ಕೊಂಡು ಎಳ್ಕೊಳ್ಲಿಕ್ಕಾಗುತ್ತಾ? ಅವಳು ಎಳ್ಕೊಂಡು ಹೋಗೋಷ್ಟೊತ್ತಿಗೆ ಇಲ್ಲಿ ಇದ್ದನಿಗೆ ಗೊತ್ತಾಗಲ್ವಾ, ಈ ಕಡೆಯಿಂದ ಬರೋಕ್ಕಾಗಲ್ವಾ? ಈ ಕಡೆ ಜಾಗ ಇದೆಯಲ್ಲ, ಇಷ್ಟು ಸ್ಪೇಸ್ ಎಷ್ಟು ಜಾಗ ಇದೆಯಲ್ಲ. ಹೌದು ತಾನೆ? ಕಿಂಡಿ ಅಂದ್ರೆ ಬೇರೆ ಎಲ್ಲ ಜಾಗ ಇರಬಾರ್ದು. ಇಲ್ಲಿ ನೋಡಿಲ್ಲ ಅಂದ ಈ ಕಡೆಯಿಂದ ಒಬ್ಬರಿಂದ 10 ಜನ ಹಿಂಗ್ ಬರ್ಬೋದು, ಅವಳನ್ನ ಅಟ್ಯಾಕ್ ಮಾಡ್ಬೋದು. ಹೌದಲ್ಲ? ಅದೇ ಹೇಳಿದ್ದು, ಅದು ಜನಗಳಿಗೆ ನಂಬಿಕೆ ಇದೆ. ನಾವು ಅದನ್ನ ಕಾಂಟ್ರವರ್ಸಿ ಮಾಡ್ತಾರಂತ ನಾವು ಎದ್ರಕೊಂಡು ಹೇಳ್ಬೇಕಂತ ಪರಿಸ್ಥಿತಿಗಳು ಅಷ್ಟೇ. ಸತ್ಯನೂ ಕೂಡ ಎದ್ರಕೊಂಡು ಹೇಳ್ಬೇಕು, ಎಲ್ಲ ಹೇಳದಲ್ಲೇ ಸುಮ್ಮನೆ ಇರ್ಬೇಕು. ಈ ರೀತಿಯಾಗಿ ಐತಿಹಾಸಿಕ ವಸ್ತುಗಳನ್ನ ನಾವು ಹೇಳಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಗೊತ್ತೇ ಸುಮ್ಮನೆ ಇರ್ಬೇಕು. ಅಲ್ಲ ಸರ್, ನೀವು ಹೇಳೋ ಲಾಜಿಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸರ್, ಇದೇನೇನು ಕಿಂಡಿ ಅಲ್ಲ ಇದು. ಅಲ್ಲ, ಓಪನ್ ಸ್ಪೇಸ್ ನೋಡಿ ಎಷ್ಟು ಜಾಗ ಇದೆ. ಇದೊಂದು ದೊಡ್ಡ ಇದದು ಒಂಥರ ನೀವು ಹೇಳಿದ್ರೆ ಕಲ್ಲಾಸರ ಇದೆ. ಅಲ್ಲಿ ನೋಡಿ, ಅಲ್ಲಿಂದೆಲ್ಲ ಎಷ್ಟು ಜನ ಬರ್ಬೋದು. ಈ ಕಡೆ ಬಂದ್ರಿ ಇಲ್ಲಿಂದ ಬರ್ಬೋದು. ಅಲ್ಲ ಸರ್, ಅಷ್ಟೊಂದು ಯಾಕೆ ತುರ್ಕೊಂಡ್ ಬರ್ಬೇಕಂತ. ಅಲ್ಲ ಸರ್, ನೀವು ಕೇಳೋ ಸಿಂಪಲ್ ಪ್ರಶ್ನೆ ಏನಂದ್ರೆ ಆ ಸಂದಿಲಿ ಯಾಕೆ ತುರ್ಬೇಕಪ್ಪ? ಇಲ್ಲಿ ಒಬ್ಬ ಮನುಷ್ಯ ನಡ್ಕೊಂಡು ಹೋಗೋಷ್ಟು ಜಾಗ ಇದೆಯಲ್ಲ ಇಲ್ಲಿ. ನಂಬಿಕೆ ಬೇರೆ, ವಾಸ್ತವತೆ ಬೇರೆ ಅಲ್ಲ. ಹೌದು ನೋಡಿ, ಇಲ್ಲಿಂದ ಅವ್ರು ಬಂದ್ರೆ ಇಲ್ಲಿ ಕಾಣುತ್ತಲ್ಲ, ಅಲ್ಲಿ ಇದು ಹೋಗೋಂಥದ್ದು ಏನಿದೆ, ತೋರ್ಕೊಂಡು ಹೋಗೋಂಥದ್ದು ಏನು ಅವಶ್ಯಕತೆ ಏನಿದೆ? ಈಗ ಉದಾಹರಣೆ ಪುಟ್ಟಣ್ಣವ್ರ ಸಿನಿಮಾದಲ್ಲಿರೋ ಲಾಜಿಕ್ ಏನಂದ್ರೆ ನಮ್ಗೆ ಈ ಕಡೆ ತೋರಿಸಿಲ್ಲ, ಅವರು ಮುಚ್ಚಿಟ್ಟಿದ್ದಾರೆ. ಅವ್ರಿಗೆ ಏನೊಂದು ಅವ್ರಿಗೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದಾಗುತ್ತೆ ಅಂತ ಅವ್ರಿಗೇನು ಲಾಜಿಕ್ ಇರೋದಿಲ್ಲ, ಆ ರೀತಿ ಯೋಚನೆ ಇರೋದಿಲ್ಲ. ಹಿರಿಯರು ಇವರೆಲ್ಲ ಬಂದರು. ಅಯ್ಯೋ ಅಮ್ಮ, ತಲೆ ಹೊಡೆದಾಗ್ತೈತೆ. ಅಲ್ಲ ಓಬೋ ಬೇರೆ ತಲೆ ಹೊಡೆದ್ರೆ ನೀನು ನಿಂತಲೇ ನೋಡ್ಕೊಂತಿದ್ದಲ್ಲ. ಅಲ್ಲಿ ಕಿಂಡಿಲಿ ತೂರಿ ಹೋಗಿ ನೀನು ನುಗ್ಗಕ್ಕಾಗಲ್ವಲ್ಲೇ? ಇಲ್ಲ ಸರ್, ಈಗ ಮಾಡಿರೋದು ಸರ್. ಏನಾಯ್ತು ಸರ್? ಏನಾಯ್ತು ಸರ್? ಅಲ್ಲ, ಅವರು ಈಗ ASIನವರು ಜನಗಳು ಬರ್ಬಾರ್ದು ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಫುಲ್ ಓಪನ್ ಇತ್ತು. ಓಪನ್ ಇತ್ತು. ಅದೇ ಟಿಕೆಟ್ ಒಂದೇ ಕಡೆ ಇರ್ಬೇಕು, ಕೌಂಟರ್ ಒಂದೇ ಕಡೆ ಮಾಡಿದ ಅಂತ ಹೇಳಿ ಜನ ಇಲ್ಲಿ ನುಗ್ಬಿಡ್ತಾರೆ. ನುಗ್ಬಾರ್ದು. ನಾವೆಲ್ಲ ಮುಂಚೆ ಓಡಾಡ್ತಿದ್ವಲ್ಲ. ಓಕೆ.
ಸೊ ಪುಟ್ಟಣ್ಣ ಇದೊಂದು ಮುಚ್ಚಿಟ್ಬಿಟ್ಟು ಎಲ್ಲರೂ ಕನ್ಫ್ಯೂಸ್ ಮಾಡಾಕ್ಬಿಟ್ಟವ್ರೆ. ಅಲ್ಲ ಅವ್ರಿಗೆ ಏನಂದ್ರೆ ಪಾಪ ಹಿಂಗೆಲ್ಲ ಆಗುತ್ತಂತ ಏನು ಗೊತ್ತಿರುತ್ತೆ ಅವರಿಗೆ. ಓಕೆ, ಅವ್ರಿಗೊಂದು ಒಂದು ಆ ಸಂದರ್ಭಕ್ಕೆ ಒಂದು ಶೂಟಿಂಗ್ ಮಾಡೋಕೆ ಒಂದು ಜಾಗ ಬೇಕಾಗಿತ್ತು. ಅಯ್ಯೋ ಹಿಂಗೆ ಹೊಡೆದಿದ್ದಾರಲ್ಲ ಸರ್. ಹಾಂ ಸರ್, ಅಮ್ಮ ಓಬವ್ವ ಬಾರ ಮೇಲೆ ಒಣಗಿ ಎತ್ಕೊಂಡು ಚಚ್ಚಮ್ಮ. ಅಪ್ಪ ಯಾರು ಹೊಡಿತಾರೆ ತಾನೆ ತಲೆಗೆ. ಏಯ್ ಸಿಕ್ತು ಓಬವ್ವ ತಲೆ ಹೊಡಿಬೇಕಾರೆ ಆಕೆ ಬಳೆ ಏಟಾಗಿತ್ತಲ್ಲ, ಆಕೆ ಬಳೆ ಚೂರು ಸಿಕ್ತು. ಹೈದರಾಲಿ ಸೈನಿಕರು ಸೀರಿಯಸ್ಲಿ ಗ್ರೇಟು ಸ್ನೇಹಿತರೆ. ಯಾಕೆ ಗೊತ್ತಾ, ಓಬವ್ವ ಹೊಡೆದಿದ್ದು ಗ್ರೇಟು, ಅವ್ರು ತೂರ್ಕೊಂಬಂದಿದ್ದು ಇನ್ನೂ ಗ್ರೇಟು. ಅಲ್ಲ ಬೈ ಚಾನ್ಸ್ ತೂರ್ಕೊಂಡ್ ಬಂದಿದ್ರೆ, ಯಾಕಂದ್ರೆ ಪಕ್ಕದಲ್ಲೇ ದೊಡ್ಡ ಜಾಗ ಇದೆ, ಅಲ್ಲಿ ಬರ್ಬೋದಲ್ಲ. ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಬರ್ಬೇಕು ನನಗೇನು ಅರ್ಥ ಇಲ್ಲ. ಬರೀ ಫಸ್ಟ್ ಓಬವ್ವ ಆಚೆ ಬರಲಿ. ಅಲ್ಲಮ್ಮ ನೀನು ಅಲ್ಲೊಬ್ಳು ತಲೆ ಹೊಡ್ಕೊಂಡ್ರಿ, ಇಲ್ಲೊಬ್ರು ತಲೆ ಹೊಡ್ಕೊಂಡ್ರಲ್ಲ. ಅಯ್ಯೋ ಸ್ನೇಹಿತರೆ, ಕಿಂಡಿಯಿಂದ ಹೈದರಾಲಿ ಸೈನಿಕರು ಆಚೆ ಬಂದು ಓಬವ್ವ ತಲೆ ಹೊಡೆದು ನೋಡಿದ್ವಿ, ಓಬವ್ವನೇ ತೂರ್ಕೊಂಬತ್ತವ್ರೆ. ಯಾವ ಊರು ನಿಮ್ದು? ಮಂಡ್ಯನ? ಇವರ ಕನಕಪುರನೇ. ಅಣ್ಣ ಕೈ ಕೊಡಿ. ಬರುವೆ ಬಂದ್ರಾ? ಬನ್ನಿ ಸೈನಿಕರು ಬಂದಿದ್ದಾರೆ. ತಲೆ ಟೋಪಿ ಬರೀ. ಸರ್ ಯಾವ ಊರು ಹೇಳಿ? ಓ ರಾಜ್ಕುಮಾರ್ ಅವ್ರ ಊರು. ಬನ್ನಿ. ಎಲ್ಲಿ ಒಬ್ಬವ್ರ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಬರ್ತಿದಾರೆ, ಒಬ್ಬವ್ರ ಅಮ್ಮ. ಇವರೆಲ್ಲ ಚಾಮರಾಜನಗರದವ್ರು, ನಮ್ಮ ಸ್ನೇಹಿತರು. ಒಳ್ಳೇದಾಗ್ಲಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದವ್ರೆ. ಎಲ್ಲೇ ಸರ್ ಚಾಮರಾಜನಗರ ಯಾವ ಊರು? ಓ ಕೊಳ್ಳೇಗಾಲ ಪಕ್ಕದ್ದೇ ಕೊಳ್ಳೇಗಾಲ. ಸಿಂಗನಲ್ಲೂರು ಪಕ್ಕದಲ್ಲೂ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ರಲ್ಲ, ಏನ್ ಸಮಾಚಾರ ನಿಮ್ದು? ತಗೊಂಡಿದೀವಲ್ಲ ಹಾಕೊಳ್ಳೋಣ ಅಂತ. ಕುಮಾರ್ ಅವರೇ ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಪ್ರಶ್ನೆ ವೇದಿಕೆಯವರಾ? ಪ್ರವೀಣ್ ಶೆಟ್ಟಿ ಬಳಗ. ಓ ನೋಡಕ್ ನಾರಾಯಣ ಗೌಡ ಇದ್ದಂಗೆ ಇದ್ದೀರಾ. ಅಂತೂ ಸ್ನೇಹಿತರೆ, ಇದು ನಾವು ಕಲಾ ಮಾಧ್ಯಮದ ವತಿಯಿಂದ ನಿಮಗೆ ತೋರಿಸ್ಬೇಕು ಅಂತಿದ್ದಂತಹ ಚಿತ್ರದುರ್ಗದ ಕೋಟೆಯ ಒಂದು ಪುಟ್ಟ ದರ್ಶನ. ಸ್ನೇಹಿತರೆ, ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಶಿವಶಕ್ತಿ ಪ್ರಸನ್ನ ಕುಮಾರ್ ಸರ್. ಧನ್ಯವಾದ ತಮಗೆ ಸರ್. ನಿಮಗೂ ಕೂಡ ಸರ್ ಧನ್ಯವಾದ ಸರ್. ನಾನು ಹೇಳೋ ಸ್ನೇಹಿತರೆ, ನೋಡಿ, ದುರ್ಗದ ಮಣ್ಣಲ್ಲಿ ಹುಟ್ಟಿ ಇಲ್ಲಿ ಓಡಾಡಿ ಇಲ್ಲಿ ಕಲಿತು ಈ ದುರ್ಗದ ಬಗ್ಗೆ ತಿಳ್ಕೊಂಡಿದ್ದಾರಲ್ಲ, ಅದು ನಾವೆಲ್ಲರೂ ಮಾಡ್ಬೇಕಾಗಿರೋ ಕೆಲಸ. ನಮ್ಮ ಊರುಗಳ ಬಗ್ಗೆ, ನಮ್ಮ ಪ್ರದೇಶಗಳ ಬಗ್ಗೆ, ನಮ್ಮ ಸುತ್ತಮುತ್ತ ಇರೋರ ಬಗ್ಗೆ ನಾವು ಮೊದಲು ತಿಳ್ಕೊಬೇಕು. ತಿಳ್ಕೊಂಡು ಅದನ್ನ ಮುಂದಿನ ಜನಾಂಗದವ್ರಿಗೆ ಅಥವಾ ನಮ್ಮ ಕೆಳಗೆ ಬಂದವ್ರಿಗೆ ದಾಟ್ಸೋದು ನಮ್ಮ ಕರ್ತವ್ಯ. ಅವಾಗೇನಾಗುತ್ತೆ, ಆ ಊರಲ್ಲಿ ಹುಟ್ಟಿದ್ದಕ್ಕೆ ನಾವು ಸಾರ್ಥಕ ಆಗುತ್ತೆ. ಅದನ್ನು ನಮ್ಮ ಸರ್ ಮಾಡಿದ್ರು ಪ್ರಸನ್ನ ಕುಮಾರ್ ಅವರು. ಸುಮಾರು ನಾವು ಓಡಾಡಿ ಇಲ್ಲಿ ಮಾಡಿದ್ದೀವಿ ಅನೇಕ ದಿನಗಳು. ಸರ್ ಮತ್ತೊಮ್ಮೆ ಧನ್ಯವಾದ ನಿಮಗೆ, ನಿಮ್ಮ ಬಿಡುವಿನ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಸರ್. ಆ್ಯಂಡ್ ಭಾಳ ಮುಖ್ಯವಾಗಿ ಬನ್ನಿ ಕೋಟೆಗೆ. ಇದು ಮಧ್ಯ ಕರ್ನಾಟಕದಲ್ಲಿರುವಂತಹ ಚಿತ್ರದುರ್ಗ, ದಾವಣಗೆರೆ, ಮಧ್ಯ ಕರ್ನಾಟಕ. ಬನ್ನಿ ನೋಡಿ, ಆದರೆ ಸ್ವಚ್ಛತೆ ಮೇಂಟೈನ್ ಮಾಡಿ, ಹಾಳು ಮಾಡೋದು ಬೇಡ. ನಾವು ನೋಡಿ ಇಲ್ಲಿರುವ ಸ್ಮಾರಕಗಳ ಕಥೆಯನ್ನು ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಹೇಳೋ ಕರ್ತವ್ಯ ನಮ್ಮದು, ಉಳಿಸಿ ಹೋಗೋ ಕರ್ತವ್ಯ ನಮ್ಮದು ಅಂತ ಕೇಳ್ಕೊತಾ, ಸರ್ಕಾರಗಳಿಗೂ ಇನ್ನು ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ, ಚೆನ್ನಾಗಿ ಮಾಡ್ತಿದ್ದಾರೆ, ಇನ್ನೂ ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ರಾಜಕಾರಣಿಗಳಿಗೂ. ಇದನ್ನು ಇನ್ನೂ ಚೆನ್ನಾಗಿ ಮಾಡಿ. ಅನೇಕ ಮರಗಿಡಗಳು ಬೆಳೆದು ಕೋಟೆಗಳು ಬಿದ್ದೋಗೋವಂಥಲ್ಲಿದ್ದಾವೆ. ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಆಹಾರ ವ್ಯವಸ್ಥೆ ಇಲ್ಲ. ಗಲೀಜು ಮಾಡ್ತಾರೆ ಅಂತ ಹೇಳುವ ನೆಪ ಹೇಳೋದು ಬಿಡಿ. ಯಾಕೆ ಗೊತ್ತಾ, ನೀವು ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡೋದನ್ನು ಕೂಡ ತುಂಬ ಗಲೀಜು ಮಾಡಿದ್ದಾರೆ. ಹಾಗಾಗಿ ಅದು ಸರಿಯಾದಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ನಮ್ಮ ಮನವಿ. ಉಳಿದಂತೆ ಕೋಟೆ ಅದ್ಭುತವಾಗಿದೆ. ನಮ್ಮ ಹಿರಿಯರು, ಪಾಳೆಗಾರರು, ಮದಕರಿ ನಾಯಕರು, ಅವರ ವಂಶಸ್ಥರು, ಅದರ ಹಿಂದೆ ಅನೇಕರು ಶಾತವಾಹನರ ಕಾಲದಿಂದ ಹಿಡಿದು ಮದಕರಿ ನಾಯಕರು ಬ್ರಿಟಿಷ್ನವರೆಗೂ ಇಲ್ಲಿ ಆಡಳಿತ ಮಾಡಿದ್ದಾರೆ. ಅವರೆಲ್ಲರೂ ನಾವು ಸ್ಮರಿಸ್ತಾ ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಈ ವೀರರ ಕಥೆಗಳನ್ನು ಕೇಳಿ ನಮ್ಮ ಬದುಕಿಗೆ ನಾವೇನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಕಲ್ತ್ಕೋಬೇಕು ಅಂತ ಹೇಳ್ತಾ, ಚಿತ್ರದುರ್ಗಕ್ಕೆ ಧನ್ಯವಾದ. ಚಿತ್ರದುರ್ಗ ಮಣ್ಣಿಗೆ ಗಂಡು ಮಟ್ಟಿನ ನಾಡಿದ್ದು. ಎಲ್ರಿಗೂ ಧನ್ಯವಾದ. ನೋಡಿ ನಿಮ್ಮೆಲ್ರಿಗೂ ಧನ್ಯವಾದ ಸರ್. ತಮ್ಮ ಮತ್ತೊಮ್ಮೆ ನಿಮಗೂ ಕೂಡ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಕರ್ನಾಟಕದ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.